ಗೋಣಿಕೊಪ್ಪ ಮೈಸೂರು ಮುಖ್ಯ ರಸ್ತೆಯ ಹರಿಶ್ಚಂದ್ರಪುರದಲ್ಲಿ ಮಾಂಸಾಹಾರಿ ಹಾಗೂ ಸಸ್ಯಾಹಾರಿ ಹೋಟೆಲ್ ಸದರ್ನ್ ಟ್ರೀಟ್ಸ್ ಶುಭಾರಂಭಗೊಂಡಿದೆ. ದಕ್ಷಿಣ ಕೊಡಗಿನಲ್ಲಿ ಅತ್ಯುತ್ತಮವಾದ ಹೋಟೆಲ್ ಇದಾಗಿದ್ದು, ಸುಸಜ್ಜಿತ ಬೃಹತ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿರುವ ಸದರ್ನ್ ಟ್ರೀಟ್ಸ್ ಹೋಟೆಲ್ ಗ್ರಾಹಕರಿಗೆ ಮಲಬಾರಿ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ವೆಜ್ ಹಾಗೂ ನಾನ್ ವೆಜ್ ಖಾದ್ಯಗಳು ದೊರೆಯುತ್ತವೆ. ಈ ಸಂದರ್ಭ ಹೋಟೆಲ್ ಮಾಲೀಕರಾದ ಅದ್ನಾನ್ ಮಾತನಾಡಿ, ಗುಣಮಟ್ಟದ ಆಹಾರವನ್ನು ನೀಡುವ ಉದ್ದೇಶದಿಂದ ಗೋಣಿಕೊಪ್ಪಲುವಿನ ಹರಿಶ್ಚಂದ್ರಪುರದ ಹೆದ್ದಾರಿಯಲ್ಲಿ ರೆಸ್ಟೋರೆಂಟ್ ಆರಂಭಿಸಲಾಗಿದ್ದು, ವಿಶೇಷವಾಗಿ ಈ ಹೋಟೆಲ್ನಲ್ಲಿ ಸಮುದ್ರ ಖಾದ್ಯಗಳು, ಅರೇಬಿಕ್, ಚೈನೀಸ್, ತಂದೂರ್, ಇಂಡಿಯನ್ ಹಾಗೂ ಕಾಂಟಿನೆಂಟಲ್ ಖಾದ್ಯಗಳು ದೊರೆಯುತ್ತವೆ. ಬೆಳಗಿನ ಉಪಹಾರದಿಂದ ರಾತ್ರಿಯ ಭೋಜನದವರೆಗೂ ಹೋಟೆಲ್ ತೆರೆದಿರುತ್ತದೆ. 2ನೇ ಮಹಡಿಯಲ್ಲಿ ಹುಟ್ಟುಹಬ್ಬ, ನಿಶ್ಚಿತಾರ್ಥ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳಬಹುದಾದ ಪಾರ್ಟಿ ಹಾಲ್ ಹೊಂದಿದ್ದು, ಇಲ್ಲಿ ಕಾರ್ಯಕ್ರಮ ನಡೆಸುವವರಿಗೆ ಆಹಾರ ಖಾದ್ಯಗಳಿಗೆ ಮಾತ್ರ ಬೆಲೆ ನಿಗದಿ ಮಾಡಲಾಗುತ್ತೆ. ಪಾರ್ಟಿ ಹಾಲ್ ಉಚಿತವಾಗಿ ನೀಡಲಾಗುತ್ತೆ ಎಂದರು. ನಾನು ಅದ್ನಾನ್ ಅಂತ. ಇಲ್ಲಿ ಇವತ್ತು ಗೋಣಿಕೊಪ್ಪಲ್ ಒಂದು ರೆಸ್ಟೋರೆಂಟ್ ನಾವು ಓಪನ್ ಮಾಡಿದ್ದೀವಿ, ಸದರ್ನ್ ಟ್ರೀಟ್ಸ್ ರೆಸ್ಟೋರೆಂಟ್ ಆ್ಯಂಡ್ ಕೆಫೆ ಅಂತ. ಗೋಣಿಕೊಪ್ಪಲ್ ಕೊಡಗು ಹೈವೇ ಅಪ್ ಟು ಕೇರಳವರೆಗೂ ಹೋಗೋ ರೂಟ್ನಲ್ಲಿ. ನಮ್ಮ ಇವತ್ತು 13th ನವೆಂಬರ್ 2025 ಇವತ್ತು ನಮ್ಮದೊಂದು ಗ್ರ್ಯಾಂಡ್ ಓಪನಿಂಗ್ ಇದೆ. ಅಂತಹ ನಾವೆಲ್ಲರಿಗೂ ವೆಲ್ಕಮು ಮಾಡಿದ್ದೀವಿ. ಇವತ್ತು ಯಾರ್ಯಾರು ಹೂಎವರ್ ಈಸ್ ಫ್ರೀ ಕ್ಯಾನ್ ಕಮ್ ಟುಡೇ. ಮತ್ತಂತ ನಮ್ಮಲ್ಲಿ ಸ್ಪೆಷಲಿಸ್ಟ್ ಐಟಮ್ಸ್ ಬಂದುಬಿಟ್ಟು ವಿ ಆರ್ ಸ್ಪೆಷಲಿಸ್ಟ್ ಇನ್ ಟು ಸೀ ಫುಡ್, ಅರೇಬಿಕ್, ಚೈನೀಸ್, ತಂದೂರ್, ಇಂಡಿಯನ್ ಆ್ಯಂಡ್ ಆಲ್ ಟೈಪ್ಸ್ ಆಫ್ ಕಾಂಟಿನೆಂಟಲ್. ನಾವು ಬ್ರೇಕ್ಫಾಸ್ಟಿಂದ ಓಪನ್ ಆಗಿಬಿಟ್ಟು ನೈಟ್ವರೆಗೂ ನಾವು ಓಪನ್ ಇದ್ದೀವಿ. ನಾವು ನಮ್ಮ ಕಸ್ಟಮರ್ಸ್ಗೆ ಒಂದು ಗುಡ್ ಫೀಲ್ ಕೊಡೋಣ ಅಂತ ಒಂದು ರೆಸ್ಟೋರೆಂಟ್ ನಾವು ಒಂದು ಓಪನ್ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮದು ಒಂದು ಪಾರ್ಟ್ನರ್ಸ್ ಒಂದು ಪ್ಯಾಷನ್ ಅಂತ ನಾವು ಇದೊಂದು ಓಪನ್ ಮಾಡಿದ್ದೀವಿ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾವೊಂದು ಫುಡ್ಡೀಸ್ ನಾವು. ಸೊ ಹಾಗಾಗಿ ನಾವು ನಮ್ಮ ಕಸ್ಟಮರ್ಸ್ಗೆ ಒಂದು ನಮ್ಮ ಮನೆಯವರಂತ ನಾವು ಟ್ರೀಟ್ ಮಾಡಿ ನಾವು ಇಲ್ಲಿ ಸರ್ವ್ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ನಾವು ಇಂಥ ಒಂದು ರೆಸ್ಟೋರೆಂಟ್ ಮಲ್ಟಿ ಕ್ಯೂಸಿನ್ ಓಪನ್ ಮಾಡಿದ್ದೀವಿ. ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟು ನಾವು ಹೇಳ್ಬೋದು. ನಾವು ಇಲ್ಲಿ ಆಲ್ಮೋಸ್ಟ್ ಆಲ್ ನಾವು ಕೂರ್ಗೆ ಒಂದು ದೊಡ್ಡ ಹೋಟೆಲ್ ಅಂತ ನಾವು ಹೇಳ್ಬೋದು ಇದಕ್ಕೆ. ಆ್ಯಸ್ ನಮ್ಮ ಹತ್ರ ಗ್ರೌಂಡ್ ಫ್ಲೋರಲ್ಲಿ ಸರ್ವಿಸ್ ಇದೆ, ಫಸ್ಟ್ ಫ್ಲೋರ್ ಸರ್ವಿಸ್ ಇದೆ, ಎವ್ರಿಥಿಂಗ್ ಇಸ್ AC ಹಾಲು. ಪ್ಲಸ್ ನಮ್ಮದು ಸೆಕೆಂಡ್ ಫ್ಲೋರ್ನಲ್ಲಿ ಒಂದು ಪಾರ್ಟಿ ಹಾಲ್ ಇದೆ. ಪಾರ್ಟಿ ಹಾಲ್ ಕ್ಯಾನ್ ಬಿ ಯೂಸ್ಡ್ ಎನಿ ಟೈಮ್ ಫಾರ್ ಬರ್ಡೇ ಪಾರ್ಟೀಸ್, ಎನಿ ಆ್ಯನಿವರ್ಸರಿ ಪಾರ್ಟೀಸ್, ಸ್ಮಾಲ್ ಫಂಕ್ಷನ್ಸ್, ಸ್ಮಾಲ್ ಗ್ಯಾದರಿಂಗ್ಸ್, ಫ್ಯಾಮಿಲಿ ಈವೆಂಟ್ಸ್ ನಾವೇನಾದರೂ ಒಂದು ಮಾಡ್ಬೋದು ಅದರಲ್ಲಿ. ಪಾರ್ಟಿ ಹಾಲ್ ಅಂತ ಬಂದದ ಮೇಲೆ ನಾವು ಪಾರ್ಟಿ ಹಾಲ್ ಅಂತೂ ನಾವು ಫ್ರೀಯಲ್ಲಿ ಕೊಡ್ತಾಯಿದ್ದೀವಿ. ಪಾರ್ಟಿ ಹಾಲಿಗೆ ನಾವು ಏನು ಚಾರ್ಜಸ್ ಇಲ್ಲ ನಮ್ಮದು. ಬಟ್ ಏನಂದರೆ ನಾವು ಫುಡ್ಡು ಏನಿದೆ ಬಫೆದಲ್ಲಿ ನಾವು ಚಾರ್ಜಸ್ ಮಾಡೋಣ ಅಂತ ನಮ್ಮದು ಪ್ಲ್ಯಾನಿಂಗ್ ಇದೆ. ಪ್ಲಸ್ ಡೆಕೋರೇಷನ್ ಆ್ಯಸ್ ಪರ್ ಅವರ್ ಕಸ್ಟಮರ್ಸ್ ನಾವು ಮಾಡಿ ಕೊಡ್ತೀವಿ. ನಾವಿಲ್ಲಿ ಗೋಣಿಕೊಪ್ಪಲಲ್ಲಿ ಲೊಕೇಟ್ ಆಗಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ನಾವೆಲ್ಲರೂ ಕಸ್ಟಮರ್ಸ್ಗೋಸ್ಕರನೇ ನಾವಿಲ್ಲಿ ಕೂತಿರೋದು. ಏನಿದ್ರು ಏನು ಸಹಾಯ ಬೇಕಾದರೂ ನಾವಿಲ್ಲಿ ಕೂತಿದ್ದೀವಿ. ನಮಸ್ಕಾರ. ಸದರ್ನ್ ಟ್ರೀಟ್ಸ್ ಹೋಟೆಲ್ನ ಮತ್ತೋರ್ವ ಮಾಲೀಕರಾದ ಭಾಸ್ಕರ್ ಅವರು ಮಾತನಾಡಿ, ಕೊಡಗಿನ ಜನತೆ ಸದರ್ನ್ ಟ್ರೀಟ್ಸ್ ಕೆಫೆಗೆ ಆಗಮಿಸಿ ಆತಿಥ್ಯ ಸ್ವೀಕರಿಸಿ ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು. ಕೊಡಗಿನ ಸಮಸ್ತ ಮಹಾಜನತೆಗೂ ನಮಸ್ಕಾರ. ನಾವು ಸುಮಾರು ಸತಿ ಸ್ನೇಹಿತರ ಜೊತೆ ಇಲ್ಲಿ ಕೊಡಗಿಗೆ ಬರ್ತಾ ಇದ್ವಿ. ಇಲ್ಲಿನ ಆತಿಥ್ಯವನ್ನು ನೋಡಿದ್ದೀವಿ. ಇಲ್ಲಿ ಆತಿಥ್ಯ ನೋಡಿ ಇಲ್ಲಿ ಏನಾದರೂ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತಾ ಇದ್ವಿ. ಈ ಕೊನೆಗೆ ನಮ್ಮ ಬಹುದಿನಗಳ ಕನಸು ಇವತ್ತು ನನಸಾಗಿದೆ. ಇವತ್ತು ಸದರ್ನ್ ಟ್ರೀಟ್ಸ್ ಕೆಫೆ ಆ್ಯಂಡ್ ರೆಸ್ಟೋರೆಂಟು ಓಪನ್ ಮಾಡಿದ್ದೀವಿ ಇಲ್ಲಿ ಕೊಡಗುಗೆ ಸರ್ವಿಸ್ ಕೊಡೋದಕ್ಕೋಸ್ಕರ. ಆದ್ದರಿಂದ ಈ ಕೊಡಗಿನ ಮಹಾಜನತೆಯಲ್ಲಿ ವಿನಂತಿ ಏನಂದರೆ, ದಯವಿಟ್ಟು ಬಂದು ಇಲ್ಲಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು, ನಮ್ಮನ್ನು ಬೆಳೆಸಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ಸ್ನೇಹಿತರಾದ ದೇವೇಂದ್ರ ಅವ್ರಿಗೂ ಮತ್ತು ಇತರೆ ಸ್ನೇಹಿತರು ಯಾರ್ಯಾರು ಕೈ ಜೋಡಿಸಿದ್ದಾರೆ ಈ ಸದರ್ನ್ ಟ್ರೀಟ್ಸ್ ಕಾರ್ಯರೂಪಕ್ಕೆ ತರೋದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು ಹೇಳ್ತಾ ಮಾತು ಮುಗಿಸ್ತೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ ಇರಬೇಕು ಕೊಡಗಿನ ಜಿಲ್ಲೆ. ಎಲ್ಲರಿಗೂ ನಮಸ್ಕಾರ. ಇಂದು ಗೋಣಿಕೊಪ್ಪಲಿನ ಹರಿಶ್ಚಂದ್ರಪುರದಲ್ಲಿ ಒಂದು ನಮ್ಮ ಸತ್ಯ ಅವರ ಭವ್ಯವಾದ ಕಟ್ಟಡದಲ್ಲಿ
ಸದರ್ನ್ ಟ್ರೀಟ್ಸ್ ಎಂಬ ವೆಜ್ ಮತ್ತು ನಾನ್ ವೆಜ್, ಚೈನೀಸ್ ಹಾಗೂ ಅರಬಿಯನ್, ಮಲಬಾರಿ ಈ ಥರ ಒಂದು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಥರದ ಒಂದು ಖಾದ್ಯಗಳು, ಒಂದು ಉತ್ತಮವಾದ ಒಂದು ಹೋಟೆಲು. ಈ ಗೋಣಿಗೊಪ್ಪಲಿನ ಸುತ್ತಮುತ್ತ ಒಂದು ದಕ್ಷಿಣ ಕೊಡಗಿಗೆ ಒಂದು ಅತ್ಯುತ್ತಮವಾದ ಒಂದು ಹೋಟೆಲನ್ನು ಹರಿಶ್ಚಂದ್ರಪುರ ನಮ್ಮ ಏನು ಮೈಸೂರು ಟು ನಮ್ಮ ಕೇರಳ ರೋಡು ಹೆದ್ದಾರಿಯ ಬದಿಯಲ್ಲೇ ಈ ಒಂದು ಹೋಟೆಲ್ ತಲೆ ಎತ್ತಿದೆ. ಗ್ರಾಹಕರು, ಕೊಡಗಿನ ಸುತ್ತಮುತ್ತಲಿನ ಮಹಾ ಜನತೆ ಈ ಒಂದು ಹೋಟೆಲಿಗೆ ಆಗಮಿಸಿ ಇಲ್ಲಿ ನೀಡುವ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಒಬ್ಬ ಗ್ರಾಹಕನಾಗಿ ಹಾಗೂ ಸ್ಥಳೀಯ ಈ ಹೋಟೆಲಿನ ಒಬ್ಬ ವ್ಯವಸ್ಥಾಪಕನಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ವ್ಯವಸ್ಥಾಪಕ ನಾರಾಯಣರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ, ಗಗನ, ಪೊನ್ನಂಪೇಟೆ.